ಎಲ್ರಿಗೂ ನಮಸ್ಕಾರ. ನನ್ನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಯನ್ನು ನೆನೆಯುತ್ತಾ ನನ್ನ ಪರಿಮಳ ಎಂಬ ಹೊಸ ಚಾನಲ್ನಲ್ಲಿ ಟೈಲರಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳುತ್ತಾ, ಇವತ್ತು ನಾನು ಕಾಜಾ ಲೂಪ್ ಮತ್ತು ಹುಕ್ಸನ್ನು ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿರುವಂಥ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ 4 ಎಳೆ ದಾರವನ್ನು ಹೆಮ್ಮಿಂಗ್ ಸೂಜಿಗೆ ಹೊಣಿಸ್ಕೊಂಡಿದ್ದೀನಿ. ಈಗ ನಾನು ಕೆಳಭಾಗದಿಂದ ಸೂಜಿಯನ್ನು ಮೇಲ್ಭಾಗಕ್ಕೆ ಎಳೆದುಕೊಂಡು ಅದೇ ಜಾಗದಲ್ಲಿ ಮತ್ತೆ ವಾಪಸ್ ಸೂಜಿಯನ್ನು ತಗೊಂಡು 1/4 ಇಂಚು ಮೇಲೆ ಸೂಜಿಯನ್ನು ಮೇಲಕ್ಕೆ ತೆಗೆದುಕೊಂಡು ರೈಟ್ ಸೈಡಲ್ಲಿರುವಂಥ ದಾರವನ್ನು ಅದಕ್ಕೆ ಸುತ್ತಾ ಇದ್ದೀನಿ. ಈ ರೀತಿ ಸುತ್ತಿ ನಿಧಾನವಾಗಿ ಮೇಲ್ಭಾಗಕ್ಕೆ ಎಳೆಯಬೇಕು. ಹಾಗೆ ಅದರ ಪಕ್ಕದಲ್ಲೇ ಸೂಜಿಯನ್ನು ಕೆಳಗೆ ವಾಪಸ್ ಎಳೆದು ಅಲ್ಲೇ ಲಾಕ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ವಾಪಸ್ ಸೂಜಿಯನ್ನು ಮೇಲೆ ತೆಗೆದುಕೊಂಡು ಇದೇನು ಲೂಪ್ ಇದೆಯಲ್ಲ ಅದರ ಒಳಗಡೆ ಸೂಜಿ ಹಾಕಿ ಗಂಟನ್ನು ಹಾಕೊಳ್ತಾ ಬರಬೇಕು. ಕೊನೆ ತನಕ ಇದೇ ರೀತಿಯಾಗಿ ಚಿಕ್ಕದಾಗಿ ಗಂಟನ್ನು ಹಾಕ್ಕೊಳ್ತಾ ಬರಬೇಕು. ಇದೇ ರೀತಿಯಾಗಿ ಕೊನೆ ತನಕನೂ ಚಿಕ್ಕದಾಗಿ ಗಂಟನ್ನು ಮಾಡಿ ಈ ರೀತಿ ಮಾಡಿದ್ಮೇಲೆ ಮತ್ತೆ ವಾಪಸ್ ಕೆಳಗಡೆ ತಗೊಂಡು ಹಿಂಭಾಗದಲ್ಲಿ ಗಂಟನ್ನು ಹಾಕಬೇಕು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಈಸಿಯಾಗಿದೆ. ಕಾಜಾ ಲೂಪ್ ಮಾಡೋದು ತುಂಬಾ ಸುಲಭ. ಈಗ ನಾನು ಹುಕ್ಸ್ ಹಚ್ಚೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹುಕ್ಸ್ ಹಚ್ಚುವಾಗ 2 ರಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಮೊದಲ ರಿಂಗಿನ ಹತ್ರ ಬಟ್ಟೆಯನ್ನು ಸೇರಿಸಿ ಆ ರಿಂಗಿನ ಒಳಗಡೆ ಸೂಜಿಯನ್ನು ಹಾಕಿ, ಈಗ ಹೆಂಗೆ ಲೂಪಿಗೆ ನೀವು ಯಾವ ರೀತಿ ಫೋಲ್ಡ್ ಮಾಡ್ಕೊತ ಬಂದ್ರಲ್ಲ ಅದೇ ರೀತಿಯಾಗಿ 3 ಗಂಟನ್ನು ಹಾಕ್ತಾ ಹೋಗಬೇಕು. ಅದೇ ರೀತಿಯಾಗಿ 2 ರಿಂಗಿಗೂ ಇದೇ ರೀತಿಯಾಗಿ ಗಂಟನ್ನು ಹಾಕಬೇಕು. ಈ ರೀತಿಯಾಗಿ 2 ರಿಂಗ್ಗಳಿಗೆ ಗಂಟನ್ನು ಹಾಕಿದ ಮೇಲೆ ಮೇಲ್ಗಡೆ ಹುಕ್ಸಿನ ಮೇಲ್ಭಾಗಕ್ಕೆ ಸುಮಾರು 3 ರೌಂಡನ್ನು ಸುತ್ತಿ ಮತ್ತೆ ವಾಪಸ್ ಅದನ್ನು ಕೆಳಗಡೆ ತಂದು ಒಂದು ನಾಟನ್ನು ಹಾಕಬೇಕು. ಇದನ್ನು ಟೈಟಾಗಿ ಈ ರೀತಿ ಮಾಡಿದರೆ ಮಾತ್ರ ಯಾವುದೇ ಕಾರಣಕ್ಕೂ ಹುಕ್ಸು ಅಥವಾ ಕಾಜಾಗಲಿ ಬಿಚ್ಚೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಹುಕ್ಸು ಮತ್ತು ಕಾಜಾ ಲೂಪ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ.